ಕಾಂಗ್ರೆಸ್ನ ಪರಾಜಿತ ಅಭ್ಯರ್ಥಿಯಾಗಿರುವಂಥ ಸಂಯುಕ್ತ ಪಾಟೀಲ್ ಅವರ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್, ಚುನಾವಣೆ ಸಂದರ್ಭದಲ್ಲಿ ಸಾಕಷ್ಟು ಸಂಖ್ಯೆಯ ಜನ ಪ್ರಚಾರ ಕಾರ್ಯದಲ್ಲಿ ಸೇರ್ತಾ ಇದ್ರು, ಅದರದ್ದು ವೋಟ್ ಆಗಿ ಕನ್ವರ್ಟ್ ಆಗಿಲ್ಲ, ಸೋಲಾಗಿದೆ. ಸೋಲಿನ ಪರಾಮರ್ಶೆಯನ್ನು ಮಾಡ್ಕೊಂಡಿದ್ದೀರಾ? ಇಲ್ಲ ಸರ್, ನಾನು ಇದನ್ನು ನಿಜವಾದ ಸೋಲು ಅಂತ ನಂಬಿಲ್ಲ. ಯಾಕಂತಂದರೆ ಹಿಂದಿನ ಚುನಾವಣೆಯನ್ನು ನಾವು ಹೋಲಿಕೆಯನ್ನು ಮಾಡಿದ್ರೆ ಸುಮಾರು 1 ಲಕ್ಷಕ್ಕಿಂತಲೂ ಅಧಿಕ ಮತಗಳನ್ನು ನಾವು ಇವಾಗ ಹೆಚ್ಚಿನ ಪ್ರಮಾಣದಲ್ಲಿ ಪಡೆದಿದ್ದೀವಿ. 6 ಲಕ್ಷಕ್ಕಿಂತಲೂ ಹೆಚ್ಚು ಮತದಾರರು ಇವತ್ತು ನನಗೆ ಆಶೀರ್ವಾದವನ್ನು ನೀಡಿದ್ದಾರೆ. ಬಹಳ ಅಲ್ಪ ಅವಧಿ, ಬರೀ ಒಂದೇ ಒಂದು ತಿಂಗಳ ಸಮಯ ಇದ್ರೂ ಕೂಡ ಎಷ್ಟು ಜನ ನನಗೆ ಬೆಂಬಲವನ್ನು ನೀಡಿದ್ದಾರೆ. ಸೊ ಅದಕ್ಕಾಗಿ ಅವರ ಒಂದು ವಿಶ್ವಾಸವನ್ನು ನಾನು ಯಾವತ್ತಿದ್ರೂ ಇಟ್ಕೊತೀನಿ. ಜನರ ಸೇವೆಯಲ್ಲಿ ನಾನು ತೊಡಗ್ತೀನಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಪಕ್ಷದ ಒಳ ಜಗಳದಿಂದ ತಮಗೆ ಸೋಲಾಯಿತು ಅಂತ ಅನಿಸ್ತಾ ಇದೆ? ಯಾಕಂದರೆ ವೀಣಾ ಕಾಶಪ್ಪನವರು ನಿಮ್ಮ ಪರವಾಗಿಯೂ ಕೂಡ ಪ್ರಚಾರವನ್ನು ಮಾಡಿರಲಿಲ್ಲ, ವಿರೋಧ ವ್ಯಕ್ತಪಡಿಸಿದ್ರು. ಇಲ್ಲ ಸರ್, ನಾನೇನು ಹಂಗೆ ನಂಬಿಲ್ಲ. ಯಾಕಂತಂದರೆ ನೀವು ಪಕ್ಷದ ಫಲಿತಾಂಶವನ್ನು ನೋಡಿದ್ರೆ ಕೆಲವೊಂದು ಕ್ಷೇತ್ರಗಳಲ್ಲಿ ಏರುಪೇರು ಆಗಿದೆ. ಆದರೆ ಅದು ಯಾಕಾಗಿದೆ ಅನ್ನೋದನ್ನು ನಾವೆಲ್ಲರೂ ಕೂಡ ಕೂತ್ಕೊಂಡು ಎಲ್ಲ ನಮ್ಮ ನಾಯಕರು ಅದ್ರ ಬಗ್ಗೆ ಆತ್ಮಾವಲೋಕನೆಯನ್ನು ಮಾಡ್ತಾರೆ. ಆದರೆ ನನ್ನ ಗುರಿ ಏನು ಅಂತಂದರೆ ಜನರ ಸೇವೆಯನ್ನು ನಾವು ಮಾಡಬೇಕು. ಮುಂಬರುವಂತಹ 5 ವರ್ಷಗಳಲ್ಲಿ ನಾನು ಬಾಗಲಕೋಟೆ ಜನತೆಯ ಸೇವೆಯನ್ನು ಮಾಡಿ ಅವರ ಮನಸ್ಸನ್ನು ಗೆದ್ದು ಮುಂದಿನ ಚುನಾವಣೆಯನ್ನು ಎದುರಿಸ್ತೀನಿ. ಪಕ್ಷದಲ್ಲಿ ಏನಾದರೂ ಜವಾಬ್ದಾರಿಗಳನ್ನು ಕೇಳಿದ್ದೀರಾ ಹೇಗೆ ಅಂತ? ಡೆಫಿನೆಟ್ಲಿ ಸರ್, ಪಕ್ಷ ಯಾವುದೇ ಜವಾಬ್ದಾರಿಯನ್ನು ನನಗೆ ಕೊಟ್ಟರೂ ಕೂಡ ಬಹಳ ಸಕ್ರಿಯವಾಗಿ ಪ್ರಾಮಾಣಿಕವಾಗಿ ನಾನು ಪಕ್ಷದ ಒಂದು ಜವಾಬ್ದಾರಿಯನ್ನು ನಿಭಾಯಿಸ್ತೀನಿ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ರಾಹುಲ್ ಗಾಂಧಿ ಅವರು ಬಂದಿದ್ದರು, ತಮ್ಮ ಜೊತೆ ಸಂವಾದ ಕಾರ್ಯಕ್ರಮಗಳು ಕೂಡ ನಡೆದಿದೆ. ಅಂದರೆ ಸೋತವರು ಇರ್ಬೋದು, ಗೆದ್ದವರು ಇರ್ಬೋದು, ಇಬ್ಬರನ್ನು ಕೂಡ ಕುಳಿಸ್ಕೊಂಡು ಸಂವಾದ ಮಾಡಿದ್ದಾರೆ. ಏನು ಹೇಳಿದ್ರು, ಏನು ಕಿವಿ ಮಾತುಗಳನ್ನು ಕೊಟ್ಟರು ಅಂತ? ಕಿವಿ ಮಾತು ಏನು ಅಂತ ಅಂದರೆ, ನಮ್ಮ ದೇಶ ನಡೆದಿರೋದು, ನಮ್ಮ ದೇಶದ ಭದ್ರ ಬುನಾದಿ ಅಂತ ಅಂದರೆ ಅದರ ಸಂವಿಧಾನ. ಸೊ ಅವರ ಒಂದು ಕಿವಿ ಮಾತು ಏನು ಅಂತಂದರೆ, ನಮ್ಮ ಸಂವಿಧಾನದೊಳಗೆ ಬರೆದಿರುವಂತಹ ನಮ್ಮ ಬಡವರಾಗಿರ್ಬೋದು, ದೀನದಲಿತರಾಗಿರ್ಬೋದು ಮತ್ತು ಹಿಂದುಳಿದ ವರ್ಗದವರಾಗಿರ್ಬೋದು, ಎಲ್ಲರನ್ನೂ ಕೂಡ ಸಂರಕ್ಷಣೆ ಮಾಡುವಂತಹ ಪ್ರಾಮಾಣಿಕ ಪ್ರಯತ್ನವನ್ನು ನೀವು ಮಾಡಿ, ನಿರಂತರವಾಗಿ ಜನರ ಸೇವೆಯನ್ನು ನೀವು ಮಾಡಿ ಅಂತ ಎಲ್ಲ ನಮ್ಮ ಸಂಸದರಿಗೆ ಹಾಗೂ ನಮ್ಮ MP ಕ್ಯಾಂಡಿಡೇಟ್ಸ್ಗೆ ಸಂದೇಶವನ್ನು ನೀಡಿದ್ದಾರೆ ಸರ್. ಕೊನೆಯದಾಗಿ, ನೀವು ಚುನಾವಣಾ ಪ್ರಚಾರ ಸಂದರ್ಭದಲ್ಲಿ ಗಜಕೇಸರಿ ಯೋಗದಲ್ಲಿ ಹುಟ್ಟಿದ್ದೀನಿ ಅನ್ನುವಂಥ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡಿದರೆ ಆ ಸಂದರ್ಭದಲ್ಲಿ ಟ್ರೋಲ್ ಆಗಿತ್ತು. ನೀವು ಸೋತ ನಂತರದಲ್ಲಿ ಅದು ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಪ್ರಸಾರ ಆಗ್ತಾ ಇದೆ, ಪ್ರಚಾರಗಳು ಅಂದರೆ ಟ್ರೋಲ್ಗಳಾಗ್ತಾ ಇದ್ದಾವೆ. ಈ ವಿಚಾರದ ಬಗ್ಗೆ ತಮಗೇನು ಅನಿಸ್ತಾ ಇದೆ? ಇಲ್ಲ ಸರ್, ನಿಜವಾಗ್ಲೂ ನನಗೆ ಅನಿಸ್ತಾ ಇರೋದೇನು ಅಂತಂದರೆ, ನನ್ನದು ಭಾಳ ತುಂಬ ದೊಡ್ಡ ಯೋಗ. ಯಾಕಂದರೆ ಬರೀ 30 ವಯಸ್ಸಿನಲ್ಲಿ ನಾನು ಒಂದು MP ಚುನಾವಣೆಯನ್ನು ಎದುರಿಸಿದ್ದೀನಿ, 2 ಬಾರಿ DCC ಬ್ಯಾಂಕಿನ ಡೈರೆಕ್ಟರ್ ಆಗಿದ್ದೀನಿ, 6 ಲಕ್ಷಕ್ಕಿಂತಲೂ ಹೆಚ್ಚು ಮತದಾರರು ಇವತ್ತು ನಮಗೆ ತಮ್ಮ ಮತವನ್ನು ನೀಡಿ ನನ್ನ ಮೇಲೆ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ. ಈ ಒಂದು ಅವಕಾಶ ಬಹಳಷ್ಟು ಜನರಿಗೆ ಸಿಗೋದಿಲ್ಲ. ಸೊ ಐ ಫೀಲ್ ಲೈಕ್ ಅವರ ಒಂದು ಆಶೀರ್ವಾದ, ಜನರ ಒಂದು ಆಶೀರ್ವಾದ ಏನಿದೆಯಲ್ಲ, ಅದೇ ನನಗೆ ಎಲ್ಲರಿಗಿಂತ ದೊಡ್ಡ ಯೋಗ ಅಂತ ನಾನು ನಂಬಿದ್ದೀನಿ ಸರ್. ಇದಿಷ್ಟು ಸಂಯುಕ್ತ ಪಾಟೀಲ್ ಅವರು ಹೇಳ್ತಾ ಇರುವಂಥ ಮಾತು. ಕ್ಯಾಮ್ರಾ ಪರ್ಸನ್ ವಿಜಯಕುಮಾರ್ ಜೊತೆ ಕಾರ್ತಿಕ್, TV5 ಕನ್ನಡ, ಬೆಂಗಳೂರು.